ಚಿಕ್ಕ ಪ್ರಾಯದಲ್ಲೇ ಬಿಳಿ ಕೂದಲು ಬಂದಿದೆ ಅಂತಂದರೆ ವೆರಿ ಈಸಿ ಸ್ಟೆಪ್ಸ್ ಅಂತ ಹೇಳ್ತೀವಿ. ಬಟ್ ಅಭ್ಯಂಗಶಾಸ್ತ್ರದಲ್ಲಿ ನೀವು ಯಾವುದೇ ರೀತಿಯ ಹೇರ್ ಪ್ಯಾಕ್ ಹಾಕೊಳ್ತೀರಾ ಅಂದರೆ 8 ಅವರ್ಸ್ ಮುಂಚೆನೇ ಎಣ್ಣೆ ಹಚ್ಚಿರಲೇಬೇಕು ತಲೆಯಲ್ಲಿ. ಫಸ್ಟ್ ಆಫ್ ಆಲ್ ಗ್ರೇ ಹೇರ್ ಯಾತಕ್ಕೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದು ಅಂತಂದರೆ ಬಿಳಿ ಕೂದಲು ಬರುತ್ತೆ. ಸೊ ಅದಕ್ಕೆ ಹೋಗಿ ಎಲ್ಲೋ ಡರ್ಮಟಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ವರ್ಕ್ ಆಗಲ್ಲ. ಕಂಡೀಷ್ನಿಂಗ್, ಸ್ಮೂತ್ನಿಂಗ್, ಡ್ಯಾಂಡ್ರಫ್ ರಿಡಕ್ಷನ್, ಸ್ಪ್ಲಿಟ್ ಎಂಡ್ ರಿಡಕ್ಷನ್ ಅಟ್ ಎ ಟೈಮಲ್ಲಿ ಆಗುತ್ತೆ. ಅದನ್ನು ನಾವು ಹೇರ್ಗೆ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ನ್ಯಾಚುರಲ್ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲೈಂಟ್ಸಿಗೆ ನಾವು ಮಾಡೋದು ಆ ಸರ್ವಿಸ್ನೇ ಮಾಡಲ್ಲ, ಯಾಕಂದರೆ ನನ್ನನ್ನು ನಂಬಿ ಬಂದಿರ್ತಾರೆ. ಅವ್ರ ಹತ್ರ ದುಡ್ಡು ತೊಗೊಂಡು ನನಗೆ ವಿಷ ಅಂತ ಗೊತ್ತಿದ್ರು ಇದನ್ನು ಕೊಡೋದು ನನಗೆ ಇಷ್ಟ ಆಗಲ್ಲ. ಹೌದು. ಇಂಟರ್ನೆಟಲ್ಲೆಲ್ಲ ನೋಡ್ದಂಗೆ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಸ್ಕ್ವೀಸ್ ಮಾಡಿ ಬರೀ ಜೆಲ್ ಮಾತ್ರ ತೊಗೊಂಡು ಮಾಡೋದು ಫೂಲಿಶ್ನೆಸ್. ಆವಾಗ ಯಾರಿಗೂ ಬಿಳಿ ಕೂದಲು ಬರ್ತಾ ಇರಲಿಲ್ಲ ಜಾಸ್ತಿ. ಇತ್ತೀಚೆಗೆ ಯಾಕೆ ಮಕ್ಕಳಲ್ಲಿ ಬರ್ತದೆ ಅಂದರೆ ಸೊ ಈ ಒಂದು ಮಿಶ್ರಣವನ್ನು ತಲೆಗೆ ಅಪ್ಲೈ ಮಾಡಿದಾಗ ಇಚ್ಚಿನೆಸ್ಸು ಆ ಥರ ಎಲ್ಲ ಏನೂ ಆಗಲ್ಲ. ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದಾರೆ ಅಂದರೆ ಹಂಗಾಗುತ್ತೆ. ಅದರ್ವೈಸ್ ಇಚಿಂಗ್ ಕಡಿಮೆ ಆಗುತ್ತೆ ಇದರಲ್ಲಿ. ಸೊ ಯಾರಿಗಾಗಲಿ ಸ್ಕ್ಯಾಲ್ಪಲ್ಲಿ ಡ್ಯಾಂಡ್ರಫ್ ಇದ್ರೆ ತುಂಬ ಇಚಿಂಗ್ ಆಗ್ತಾ ಇರುತ್ತಲ್ಲ, ಅದನ್ನು ಕೂಡ ರೆಡ್ಯೂಸ್ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿ. ಇದು ಟೆಂಪ್ರರಿ ಕಲರ್ ಅಥವಾ ಟೆಂಪ್ರರಿ ಯಾವುದು ಆಯುರ್ವೇದದಲ್ಲಿ ಪರ್ಮನೆಂಟ್ ಕಲರ್ ಅಂತ ಇರೋದೇ ಇಲ್ಲ. ಇನ್ಫ್ಯಾಕ್ಟ್ ಕೆಮಿಕಲಲ್ಲೂ ಪರ್ಮನೆಂಟ್ ಕಲರ್ ಅಂತ ಇರೋದೇ ಇಲ್ಲ. ಅದು 1 ಮಂತ್ 2 ಮಂತ್ ತನಕ ಮಾತ್ರ ಬರುತ್ತೆ, ಎಷ್ಟೇ ಎಕ್ಸ್ಪೆನ್ಸಿವ್ ಯೂಸ್ ಮಾಡಿದ್ರು. ಬಟ್ ಆಫ್ಟರ್ 2 ಮಂತ್ಸ್ ಅದರ ರೀಗ್ರೋತ್ ಏನಾಗುತ್ತಲ್ಲ ಅದೆಲ್ಲ ಒರಿಜಿನಲ್ ಹೇರ್ ಅಂದರೆ ಗ್ರೇ ಇರೋದು ಗ್ರೇ ಆಗಿ ಬ್ಲ್ಯಾಕ್ ಆಗಿ ಆಗ್ತಾ ಇದೆ. ಓಕೆ. ಸೊ ವೈಟ್ ಹೇರ್ಸ್ನ ನ್ಯಾಚುರಲಿ ಕಪ್ಪಾಗಿಸ್ಬೋದಾ? ಬಂದ ಮೇಲೆ ಒದ್ದಾಡೋದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀನಿ. ಸೊ ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಕೊಳ್ಬೋದು ಅಥವಾ ಬಂದಾದ್ಮೇಲೆ ಏನು ಮಾಡ್ಕೊಳ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ. ಫಸ್ಟ್ ಆಫ್ ಆಲ್ ಗ್ರೇ ಹೇರ್ ಯಾತಕ್ಕೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದು ಅಂತಂದರೆ ಒಂದು ಕೆಮಿಕಲ್ ಶಾಂಪೂಸ್ಗಳಿಂದ ಹಾರ್ಮ್ಫುಲ್ ಕೆಮಿಕಲ್ಸ್, ಕಂಡೀಷ್ನರ್ಸ್, ಹೇರ್ ಸ್ಪ್ರೇ, ಹೀಟ್ ಪ್ರೊಟೆಕ್ಟರ್, ಹೀಗೆ ತುಂಬ ಕೆಮಿಕಲ್ಗಳನ್ನ ನಾವು ಹೇರ್ ಮೇಲೆ ಹಾಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಆ ಕೆಮಿಕಲಿಂದ ರಿಯಾಕ್ಷನ್ ಆಗಿ ಬಿಳಿ ಕೂದಲು ಬರುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತು ಮಕ್ಕಳಲ್ಲಿ ಕೂಡ ಬಿಳಿ ಕೂದಲು ಬರ್ತದೆ. ಯಾತಕ್ಕೆ ಅನ್ನೋದಾದ್ರೆ ಸ್ಟ್ರೆಸ್ಸಿಂದ. ಫಸ್ಟ್ ರ್ಯಾಂಕ್ ತಗೊಳ್ಬೇಕು, 99 ತಗೊಂಡ್ರು ಕಡಿಮೆ, 100 ತಗೊಳ್ಬೇಕು, ಕ್ಲಾಸಿಗೆ ಟಾಪರ್ ಆಗಬೇಕು ಅಂತ ಒಂದು ಪೇರೆಂಟ್ಸ್ಗಳು ತುಂಬ ಫೋರ್ಸ್ ಮಾಡ್ತಿರ್ತಾರೆ. ಮಕ್ಳಿಗೂ ಅದು ಟಾರ್ಗೆಟ್ ಜಾಸ್ತಿ ಇರುತ್ತೆ. ಮತ್ತೆ ನಾವು ಎಲ್ಲ ಓದುವಾಗ ಒಂದು 6 ಸಬ್ಜೆಕ್ಟ್ಸ್ ಇರ್ತಿತ್ತು, ಸ್ಕೂಲಿಗೆ ಹೋಗಿ ಬಂದ ಒಂಚೂರು ಹೋಮ್ವರ್ಕ್ ಬರೆದ್ರೆ ಮುಗೀತು. ನಾವು ಸಬ್ಜೆಕ್ಟ್ಗಳಿದೆ. ಸೊ ಅಂದರೆ ಆ ಚೈಲ್ಡ್ಹುಡ್ ಅಂತ ಏನು ಹೇಳ್ತೀವಿ ಅದನ್ನು ಥರೋಲಿ ಎಂಜಾಯ್ ಮಾಡ್ತಿದ್ವಿ. ಅವಾಗ ಯಾವುದು ಸ್ಟ್ರೆಸ್ ಇರ್ತಾ ಇರಲಿಲ್ಲ, ಒಂದು ಆಟ ಊಟ ಓಟ ಅಷ್ಟೇ ಇರ್ತಿತ್ತು. ಅವಾಗ ಯಾರಿಗೂ ಬಿಳಿ ಕೂದಲು ಬರ್ತಾ ಇರಲಿಲ್ಲ ಜಾಸ್ತಿ. ಇತ್ತೀಚೆಗೆ ಯಾಕೆ ಮಕ್ಕಳಲ್ಲಿ ಬರ್ತದೆ ಅಂದರೆ ಪೇರೆಂಟ್ಸ್ಗಳಿಗೆ ಕೊಡೋ ಸ್ಟ್ರೆಸ್ಸಿಂದನೇ. ಅಂದರೆ ನೀನು ಓದಲೇಬೇಕು, ಇವಾಗ ಬರೀ ಸ್ಕೂಲಿಗೆ ಮಾತ್ರ ಹಾಕಲ್ಲ, ಅಬಾಕಸ್ ಕ್ಲಾಸಿಗೆ ಹಾಕಿರ್ತಾರೆ, ಆಮೇಲೆ ಇನ್ನೊಂದು ಯಾವುದೋ ಟ್ಯೂಷನ್ಸ್ಗಳಿಗೆ ಹಾಕಿರ್ತಾರೆ. 10th ಇಂದನೇ ಇಂಜಿನಿಯರಿಂಗಿಗೆ ಪ್ರಿಪ್ರೇಷನ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಸ್ಕಾಲರ್ಸ್ಗಳು ಬೇಕು ಇವಾಗ. ಸೊ ಮಕ್ಕಳಿಗೆ ಚಿಕ್ಕ ವಯಸ್ಸು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಳಿಗೂ ಟ್ಯೂಷನ್ಸ್ ಹಾಕಿ ಮಾಡೋವಂಥ ಅಗತ್ಯ ಏನಿದೆ? ಹೌದು. ಲೆಟ್ ದೆಮ್ ಎಂಜಾಯ್ ದೇರ್ ಚೈಲ್ಡ್ಹುಡ್ ಅಲ್ವಾ? ಸೊ ಅಲ್ಲಿಂದ ಸ್ಟ್ರೆಸ್ ಕೊಟ್ಟಾಗ ಕೂಡ ಬಿಳಿ ಕೂದಲು ಬರುತ್ತೆ. ಸೊ ಅದಕ್ಕೆ ಹೋಗಿ ಎಲ್ಲೋ ಡರ್ಮಟಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ವರ್ಕ್ ಆಗಲ್ಲ. ಮನೆಯಲ್ಲೇ ಪೇರೆಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು ಫಸ್ಟು. ಸೊ ಮಕ್ಕಳಿಗೆ ಸ್ಟ್ರೆಸ್ ಕೊಡಬಾರ್ದು. ಅವಾಗ ಅವ್ರಿಗೆ ಬಾಳ ನೆರೆ ಅಥವಾ ನಾನು ಪ್ರಿಮೆಚೂರ್ ಗ್ರೇ ಹೇರ್ ಅಂತ ಏನು ಹೇಳ್ತೀವಿ ಅದು ಬರೋದು ಕೂಡ ರೆಡ್ಯೂಸ್ ಆಗುತ್ತೆ. ಒಂದು ವೇಳೆ ಆಲ್ರೆಡಿ ಬಂದಿದೆ ಅಥವಾ ತುಂಬ ಕಡಿಮೆ ಚಿಕ್ಕ ಪ್ರಾಯದಲ್ಲೇ ಬಿಳಿ ಕೂದಲು ಬಂದಿದೆ ಅಂತಂದರೆ ವೆರಿ ಈಸಿ ಸ್ಟೆಪ್ಸ್ ಅಂತ ಹೇಳ್ತೀವಿ. ನೀಲಶಂಖ ಪುಷ್ಪ ಅಂತ ಸಿಗುತ್ತೆ, ಪಾಟಲ್ಲಿ ಈಸಿಯಾಗಿ ಬೆಳ್ಕೊಳ್ಬೋದು. ಇದೆಲ್ಲ ಏನು ಕಷ್ಟ ಇಲ್ಲ ಬೆಳೆಯೋದಕ್ಕೆ. ಒಂದು ಚಿಕ್ಕ ಪಾಟಲ್ಲಿ ಅದರ ಬೀಜ ಹಾಕಿದ್ರೆ ಸಾಕು, ನೀಲಶಂಖ ಪುಷ್ಪ ಅಂತ ಹೂವು ಬಿಡುತ್ತೆ. ದುಡ್ಡು ಕೊಟ್ಟರೆ ಎಲ್ಲ ಹೊರಗಡೆ ಸಿಗಲ್ಲ, ಅಂದರೆ ಡ್ರೈಡ್ ವರ್ಷನ್ ಸಿಗುತ್ತೆ ಆನ್ಲೈನೆಲ್ಲ. ಫ್ರೆಶ್ ಆಗಿದ್ದಾಗಲೇ ಒಳ್ಳೆಯದು. ನೀಲಶಂಖ ಪುಷ್ಪ ಹೂವನ್ನ ಅಂದರೆ ಟೀ ಥರ ಮಾಡ್ಕೊಂಡು ಅಂದರೆ ಬಿಸಿ ನೀರಿಗೆ ಹಾಕಿ ಕುಡಿತಾ ಬಂದರೆ ಬಾಡಿ ಟೀ ಅಲ್ಲ? ಬ್ಲೂ ಟೀ ಅದರಿಂದನೇ ಮಾಡೋದು. ಬಟರ್ಫ್ಲೈ ಟೀ ಅಂತ ಹೇಳ್ತಾರಲ್ಲ, ಅದು ಅದರಿಂದನೇ ಮಾಡುವಂಥದ್ದು. ಅದನ್ನು ಇಂಟೇಕ್ ಮಾಡೋದ್ರಿಂದನೂ ಬಾಡಿಯಲ್ಲಿ ಇಮ್ಯುನಿಟಿ ಚೆನ್ನಾಗಿ ಬೂಸ್ಟ್ ಆಗುತ್ತೆ, ಗ್ರೇ ಹೇರ್ ಪ್ರಿವೆನ್ಷನ್ ಆಗುತ್ತೆ. ಅದನ್ನು ನಾವು ಹೆಂಗಿದ್ರೂ ಕನ್ಸ್ಯೂಮ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸ್ಪ್ರೇ ಮಾಡ್ಕೊಂಬಿಟ್ರೆ, ಸ್ಪ್ರೇ ಬಾಟ್ಲ್ ಒಳಗಡೆ ಹಾಕೊಂಡು ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಸಾಕು, ಹೇರ್ ಸ್ಪ್ರೇ ಥರ ಗ್ರೇ ಹೇರ್ ಪ್ರಿವೆನ್ಷನ್ನು ಆಗುತ್ತೆ, ಪ್ರೊಟೆಕ್ಷನ್ನು ಆಗೋಗುತ್ತೆ.
ಮಕ್ಳಿಗೂ ಯೂಸ್ ಮಾಡ್ಬೋದು ಸೊ ಆಲ್ರೆಡಿ ಗ್ರೇ ಹೇರ್ಸ್ ಬಂದಿದ್ರೆ ಸೊ ಆಲ್ರೆಡಿ ಗ್ರೇ ಹೇರ್ ಬಂದಿದ್ರೆ 3 ಥರದ ಡೈಗಳನ್ನ ನಾನು ಹೇಳ್ಕೊಡ್ತೀನಿ. ಸೊ ಯಾವ್ದು ಬೇಕಾದ್ರೂ ಕಲರ್ ಓರಿಯೆಂಟೆಡ್ ಆಗಿ ಮಾಡ್ಕೊಳ್ಬೋದು. ಬಟ್ ಇನ್ನೊಂದು ನಿಮ್ಮ ಶೋ ಮೂಲಕ ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇವಾಗ ನಾವು ಹೇಳ್ಕೊಡೋದಾಗಿರ್ಬೋದು, ಹಚ್ಚಿದ ತಕ್ಷಣ ಕಲರ್ ಬಂದ್ಬಿಡಲ್ಲ. ಕೆಲವ್ರು ಹಿಂಗೆ ಅಂದ ತಕ್ಷಣ ಕಲರ್ ಬಂದ್ಬಿಡುತ್ತೆ ಅಂತ ಅನ್ಕೊಳ್ತಾರೆ. ಯಾವ ಪ್ರಾಡಕ್ಟಲ್ಲೂ ಹಂಗೆ ಬರಲ್ಲ. ಹಂಗೆ ಬರಬೇಕಂದ್ರೆ ಕೆಮಿಕಲ್, ಅಮೋನಿಯಾ ಎಲ್ಲ ಹಾಕಿದ್ರೆ ಮಾತ್ರನೇ ಆಗುತ್ತೆ. ಅದರಲ್ಲಿ ಅಡ್ವರ್ಸ್ ಆಕ್ಷನ್ಸ್ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಈಗ ನಾನು ಹೇಳ್ಕೊಡೋ ಟ್ರೀಟ್ಮೆಂಟ್ನ ನಿರಂತರವಾಗಿ ಮಾಡ್ತಾ ಇರಬೇಕು. ವೀಕ್ಲಿ ಒನ್ಸ್ ಅಥವಾ 15 days ಒನ್ಸ್ ಆದ್ರೂ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನು ಒಂದು ಡಿಸಿಪ್ಲಿನ್ ವೇಲೆ ಹಾಕೊಳ್ತಾ ಬರಬೇಕು. ಇದು ನಮ್ಮ ಬ್ಯೂಟಿ ರೆಜಿಮಲ್ಲಿ ಆ್ಯಡ್ ಆಗಿಬಿಡ್ಬೇಕು. ಸೊ ತುಂಬ ಜನ ಕೇಳ್ತಾರೆ, ಅಯ್ಯೋ ಅದು ಹಚ್ಚಿದ ಕಲರೇ ಬರಲಿಲ್ಲ ಅಂತ. ಸೊ ಒಂದ್ಸತಿ ಯಾವುದು ಬರೋದೇ ಇಲ್ಲ. ಸೊ ನಾನು ಹೇಳೋದನ್ನ ವೀಕ್ಲಿ ಒನ್ಸ್ ಥರ ಹಾಕೊಳ್ತಾ ಬರಬೇಕು. ಅವಾಗಷ್ಟೇ ನಾನು ಈಗ ಹೇಳೋ ಟ್ರೀಟ್ಮೆಂಟ್ನ ಫಾಲೋ ಮಾಡಿ, ಅದರ್ವೈಸ್ ಫಾಲೋನೇ ಮಾಡೋಕ್ಕೆ ಹೋಗ್ಬೇಡಿ. ಸೊ 3 types ಆಫ್ ಕಲರ್ಸ್ನ ನಾನು ಹೇಳ್ಕೊಡ್ತೀನಿ. ಒಂದು ಮೆಹಂದಿಗೆ ಹೋಗೋಣ ಫಸ್ಟು. ಈಸಿಲಿ ಅವೈಲಬಲ್ ಇರೋದು ಮೆಹಂದಿ, ನ್ಯಾಚುರಲ್ ಮೆಹಂದಿಗೆ. ಅದನ್ನು ತುಂಬ ಜನ ಏನು ಮಾಡ್ತಾರೆ ಅಂದರೆ ನೀರಲ್ಲಿ ಹಾಕಿ ಕಲಿಸ್ಕೊಂಡು ಇಮಿಡಿಯೇಟಾಗಿ ಹಚ್ಕೋತಾರೆ. ಹಂಗೆ ಬರಲ್ಲ ಅದು, ಯಾಕಂದರೆ ಅದು ಡ್ರೈ ಆಗಿಬಿಟ್ಟಿರುತ್ತಲ್ಲ. ಹಾಗೆ ಯಾವುದೇ ಡ್ರೈಡ್ ಪ್ರಾಡಕ್ಟ್ಗೆ ಅದಕ್ಕೆ ಜೀವ ವಾಪಸ್ ಬರಬೇಕಂದ್ರೆ ಒಂದು 8 hours ಮ್ಯಾರಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ನಾವು ಬರೀ ನೀರಲ್ಲಿ ಕಲಸೋದಕ್ಕಿಂತ ಬಿಸಿ ನೀರಲ್ಲಿ ಕಲಸಿ ತಟ್ಟೆ ಮುಚ್ಚಿಟ್ಬಿಟ್ಟು ಬಿಟ್ಬಿಡ್ಬೇಕು ರಾತ್ರಿ ಇಡೀ. ಬೆಳಿಗ್ಗೆ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಇದಕ್ಕೆ ಇನ್ನೊಂದು ಸೂಪರ್ ಫಾರ್ಮುಲಾ ಏನಂತಂದರೆ ಈಕ್ವಲ್ ಕ್ವಾಂಟಿಟಿ ಆಫ್ ಇದ್ರದ್ದು ಟೀ ಪುಡಿ, ಆಮೇಲೆ ಕಲೋಂಜಿ ಅಂತ ಹೇಳ್ತೀವಿ, ಅಂದರೆ ಈರುಳ್ಳಿ ಬೀಜ, ಆಮೇಲೆ ಕಪ್ಪು ಎಳ್ಳು, ಇದಿಷ್ಟನ್ನ ಒಟ್ಟಿಗೆ ಹುರಿದ್ಬಿಟ್ಟು ಮತ್ತೆ ನಾವು ಪೌಡ್ರ್ ಮಾಡ್ಬೇಕು. ಅದನ್ನು ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಅದು ಡೈ ಥರ ವರ್ಕ್ ಆಗುತ್ತೆ. ಸೊ ಆ 3 ಪ್ರಾಡಕ್ಟ್ಗಳದ್ದು ಪೌಡರ್ ಏನಿರುತ್ತೆ ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆ ನೀರೇ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ, ಬ್ಲ್ಯಾಕ್ ಟೀ ಥರ ಕಾಣಿಸುತ್ತೆ. ಆ ಟೀ ಅದರಲ್ಲಿ ನಾವು ಮೆಹಂದಿನ ಕಲಿಸಿದಾಗ ತುಂಬ ಚೆನ್ನಾಗಿ ನ್ಯಾಚುರಲಿ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಅಗೇನ್ ಇಟ್ಸ್ ನಾಟ್ ಲೈಕ್ ಅ ಡೈ. ಕಂಟಿನ್ಯೂಸ್ ಆಗಿ ಹಚ್ತಾ ಯಾರಿಗೆ ಕಾಪರ್ ಕಲರ್ ಇಷ್ಟಲ್ಲ ಅವರು ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಮೆಹಂದಿ ಜೊತೆ ಇದೊಂದು 3 ingredients ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ಸೊ ಇದು ಮೆಹಂದಿ ಅಥವಾ ಹೇರ್ ಕಲರ್ ಇದ್ದು ಟೆಕ್ನಿಕ್, ಹೋಮ್ ಮೇಡ್ ಹೇರ್ ಕಲರ್ದು. ಇನ್ನೊಂದು ಯಾವುದು ಅಂತಂದರೆ ಈಗಷ್ಟೇ ನಾನು ಹೇಳಿದ್ನಲ್ಲ, ನೀಲಶಂಖ ಪುಷ್ಪ ಅಥವಾ ಕೆಂಪು ದಾಸವಾಳ ಅಂತ ಬರುತ್ತೆ. ಒಂದೆಳೆದಲ್ಲ, ಟ್ವಿಸ್ಟೆಡ್, ಹಳ್ಳಿ ಕಡೆಲ್ಲ ತುಂಬ ಸಿಗ್ತಾ ಇರುತ್ತಲ್ಲ, ಅಲ್ಲಿ ಆ ಕೆಂಪು ದಾಸವಾಳದ ಹೂವು ಜೊತೆಗೆ ಏಲಕ್ಕಿ ಬಾಳೆಹಣ್ಣು ಮತ್ತು ಮೊಸರು, ನೀರು ಹಾಕಬಾರ್ದು, ಏಲಕ್ಕಿ ಬಾಳೆಹಣ್ಣು, ಕೆಂಪು ದಾಸವಾಳ ಮತ್ತು ಮೊಸರನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತಕ್ಷಣ ಹಚ್ಕೊಂಡ್ರೆ ಕಂಡೀಷ್ನರ್ ಆಗುತ್ತೆ. ಅದನ್ನು ರಾತ್ರಿ ಇಡೀ ನಾವು ಒಂದು ಬೌಲಲ್ಲಿ ಹಾಕಿ ಮುಚ್ಚಿಟ್ಟು ಬೆಳಿಗ್ಗೆ ಹೇರಿಗೆ ಅಪ್ಲೈ ಮಾಡಿಕೊಂಡು 20 minutes ಬಿಟ್ಟು ವಾಶ್ ಮಾಡಿದ್ರೆ ಇಟ್ ಆಕ್ಟ್ಸ್ ಆಸ್ ಅ ಡೈ. ಇನ್ಫ್ಯಾಕ್ಟ್ ಕೈಗೂ ಸ್ಟ್ರೈನ್ ಆಗಿರುತ್ತದಲ್ಲ, ಬ್ಲ್ಯಾಕ್ ಆಗೋಗ್ಬಿಟ್ಟಿರುತ್ತೆ, ಕೈಗೂ ಅದು ಹತ್ತಿರುತ್ತೆ ಕಲರು, ಅಷ್ಟು ಚೆನ್ನಾಗಾಗುತ್ತೆ. ಸೊ ಅದನ್ನು ಕಂಟಿನ್ಯೂಸ್ ಆಗಿ ಹಾಕ್ತಾ ಬರಬೇಕು, ವಾರಕ್ಕೊಂದ್ಸತಿ ಹಾಕೋತಾನೇ ಬರಬೇಕು. ಅದರಿಂದ ತುಂಬ ಬೇಗ ಹೇರ್ ಕಲರ್ನ ನಾವು ಚೇಂಜ್ ಮಾಡ್ತಾ ಬರ್ಬೋದು. ನೆಕ್ಸ್ಟ್ ಅದು ಬಾಳೆ ದಿಂಡಿಂದ ಕೂಡ ನಾವು ಹೇರ್ ಡೈನ ಪ್ರಿಪೇರ್ ಮಾಡ್ಬೋದು. ಬಾಳೆ ದಿಂಡನ್ನ ಚೆನ್ನಾಗಿ ಗ್ರೇಟ್ ಮಾಡಿದಾಗ ಅದರದ್ದು ಜ್ಯೂಸ್ ಬರುತ್ತಲ್ಲ, ಆ ಜ್ಯೂಸಿಗೆ ಇಂಡಿಗೋ ಪೌಡರ್ನ ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು. ಇಂಡಿಗೋ ಪೌಡರ್, ಇಂಡಿಗೋ ಅಂತಂದ್ರೆ ಅದೊಂದು ನೀಲ ಶಂಖ ಪುಷ್ಪ ಅಂತ ಬರುತ್ತಲ್ಲ, ಅದೇ ಜಾತಿಗೆ ಸೇರಿರುವಂತ ಗಿಡದ ಪೌಡರ್ ಅದು. ಸಿಗುತ್ತೆ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ. ಹಳ್ಳಿಗಳಲ್ಲಿ ಅದು ಫ್ರೆಶ್ ಆಗೇ ಸಿಗುತ್ತೆ, ಆಯ್ತಾ. ನೀಲ ಶಂಖ ಪುಷ್ಪ, ಸಾರಿ ಅದ್ರದ್ದು ನೀಲ ಅಂತ ಸಿಗುತ್ತೆ, ಅದನ್ನ ಇಂಡಿಗೋ ಪೌಡರ್ ಅಂತ ಕೂಡ ಹೇಳ್ತೀವಿ. ಅದನ್ನ ನೀವು ಬಾಳೆ ದಿಂಡಿನ ಜ್ಯೂಸಲ್ಲಿ ಹಾಕಿ ಚೆನ್ನಾಗಿ ಒಂದು ಕುದಿಸ್ಬಿಟ್ಟು ರಾತ್ರಿ ಇಡೀ ಬಿಟ್ಟು ಬೆಳಿಗ್ಗೆ ಹಚ್ಕೊಳ್ಳುವಾಗ ಅದು ಟೋಟಲ್ ಕಲರೇ ಚೇಂಜ್ ಆಗಿರುತ್ತೆ. ಅಂದ್ರೆ ಲೀಫ್ ಗ್ರೀನಿಂದ ಆಲ್ಮೋಸ್ಟ್ ಈ ಕಲರ್ ಆಗ್ಬಿಟ್ಟಿರುತ್ತೆ ಪ್ರಾಡಕ್ಟ್. ಅಂದ್ರೆ ಅದು ಗಿಡನೇ ಆ ಥರ ಕೈಯಲ್ಲಿ ಹಿಂಗಂದ್ರೂ ಅದು ಫ್ರೆಶ್ ಎಲೆ ಕಿತ್ಕೊಂಡು ಕೈಯಲ್ಲಿ ಹೀಗಂದ್ರೂ ಕೈಯೆಲ್ಲ ನೀಲಿ ಆಗುತ್ತೆ. ಅಂಥದ್ರಲ್ಲಿ ತುಂಬ ರಾತ್ರಿ ಎಲ್ಲ ನೆನೆಸಿದ್ರೆ ಅದು ಪರ್ಪಲಿಶ್ ಅಂದರೆ ಡಾರ್ಕ್ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗೋದ್ರಿಂದ ಅದನ್ನು ಕೂಡ ನಾವು ರಾತ್ರಿನೇ ಮಿಕ್ಸ್ ಮಾಡಿ ಬಿಸಿ ಮಾಡಿಟ್ಟು ಬೆಳಿಗ್ಗೆ ಅದು ಕಲರ್ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿರುತ್ತೆ, ಲಿಟ್ರಲಿ ಈ ಕಲರೇ ಆಗಿರುತ್ತೆ. ಅದನ್ನು ನಾವು ಹೇರ್ಗೆ ಅಪ್ಲೈ ಮಾಡಿಕೊಂಡು 20 minutes ಬಿಟ್ಟು ವಾಶ್ ಮಾಡೋದ್ರಿಂದ ನ್ಯಾಚುರಲ್ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಿವೆನ್ಷನು ಆಗುತ್ತೆ. ಬಿಳಿ ಕೂದಲು ಬರುತ್ತೇನೋ ಭಯ ಇರೋವಂಥವ್ರು ಫಸ್ಟೇ ಅದನ್ನು ಅಪ್ಲೈ ಮಾಡ್ತಾ ಬಂದರೆ ಎಷ್ಟು ಚೆನ್ನಾಗಿ ಪ್ರಿವೆಂಟ್ ಮಾಡುತ್ತೆ ಅಂದರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಇಟ್ ಹ್ಯಾಸ್ ಬಿನ್ ಪ್ರೂವನ್ ಆಲ್ಸೋ. ಸೊ ಇದೆಲ್ಲ ಈ 3 types ಆಫ್ ಮೆಹಂದಿ ಆಗ್ಬೋದು, ಅಥವಾ ದಾಸವಾಳದ ಹೂವು, ಅಥವಾ ಇದ್ರದ್ದು ಇಂಡಿಗೋ ಪೌಡರ್ದು, ಹೀಗೆ ಮನೇಲೇ ನಾವು ಡೈಗಳನ್ನ ಪ್ರಿಪೇರ್ ಮಾಡಿಕೊಂಡು ನ್ಯಾಚುರಲಿ ಅಪ್ಲೈ ಮಾಡಿಕೊಂಡ್ರೆ ಒಂದು ಸಮಾಧಾನವೂ ಇರುತ್ತೆ. ಯಾವುದು ಕೆಮಿಕಲ್ ನಾನು ಹೇರಿಗೆ ಹಾಕಿಲ್ಲ ಅನ್ನೋದು ಒಂದು ಸಮಾಧಾನ ಇರುತ್ತೆ. ಅದರಿಂದ ಅಡ್ವರ್ಸ್ ಆ್ಯಕ್ಷನ್ ಅಂತೂ ಆಗೋದೇ ಇಲ್ಲ. ಈಗ ಕೆಮಿಕಲ್ ಡೈ ಹಚ್ಚಿದ್ರೆ ಒಂದಿದೆ ಅಂತ ಹಚ್ಚಿದ್ರೆ ಅದ್ರ ಸುತ್ತ ಬಿಳಿ ಕೂದಲಾಗ್ಬಿಟ್ಟಿರುತ್ತೆ ನೆಕ್ಸ್ಟ್ ವಾಶ್ ಅಷ್ಟೊತ್ತಿಗೆ. ಕೆಲವ್ರಿಗಂತೂ ಜೀಬ್ರಾ ಕ್ರಾಸಿಂಗ್ ಥರ ಆಗ್ಬಿಟ್ಟಿರುತ್ತೆ, ಅರ್ಧ ಬಿಳಿ ಕೂದಲ ಅರ್ಧ ಕಪ್ಪು ಕೂದಲೆಲ್ಲ ಆಗ್ಬಿಟ್ಟಿರುತ್ತೆ. ಸೊ ಆ ಥರ ಸೈಡ್ ಎಫೆಕ್ಟ್ ಆಗಲ್ಲ, ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ. ಆ್ಯಂಡ್ ಈಗ ಕೆಲವರಿಗೆ ಬರೀ ಹೇರ್ ರೂಟ್ಸ್ ಹತ್ರ ಮಾತ್ರ ವೈಟ್ ಹೇರ್ಸ್ ಇದೆ, ಉಳ್ದದ್ ಕೂದಲೆಲ್ಲ ನ್ಯಾಚುರಲಿ ಬ್ಲ್ಯಾಕ್ ಹೇರ್ಸ್ ಅಲ್ಲೇ ಇರುತ್ತೆ. ಹೌದು, ಅದು ಏನೀಗ ಆ ಥರ ಆಗೋದು ಬರೀ ರೂಟ್ಸ್ ಹತ್ರ ಮಾತ್ರ? ಅದನ್ನೇ ಜೀಬ್ರಾ ಕ್ರಾಸಿಂಗ್ ಅಂತ ಹೇಳಿದ್ದು. ರೋಡಲ್ಲಿ ಹೇಗೆ ಬ್ಲ್ಯಾಕ್ ರೋಡ್ ಮೇಲೆ ಜೀಬ್ರಾ ಕ್ರಾಸಿಂಗ್ ಪಟ್ಟಿ ಥರ ಹಾಕಿರ್ತಲ್ಲ, ಮುಂಚೆ ಅದ್ರ ಹೇರ್ ಕಲರ್ ಯೂಸ್ ಮಾಡಿದ್ರೆ ಆ ಥರ ಆಗೋ ಚಾನ್ಸಸ್ ಇದೆ. ಹೇರ್ ಕಲರ್ ಅಂತಂದ್ರೆ ಇವಾಗ
ಬರ್ಗ್ಯಾಂಡಿ ಅದೆಲ್ಲ ಸ್ವಲ್ಪ ಯಾವುದೇ ಆಗಿರ್ಬೋದು, ನೀವು ಬರ್ಗ್ಯಾಂಡಿ ಟ್ರೈ ಮಾಡಿರ್ಬೋದು ಅಥವಾ ಗ್ಲೋಬಲ್ ಕಲರಿಂಗ್, ಎಕ್ಸ್ಪೆನ್ಸಿವ್ ಕಲರ್ನ ನೀವು ಹಾಕಿದ್ರು ಕೂಡ ನೆಕ್ಸ್ಟ್ ಗ್ರೋತ್ ಅದು ಗ್ರೇ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸ್ವಲ್ಪ ಹೇರ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದ್ದೀವಿ, ಸೊ ಹಂಗಾಗಿ ಓಕೆ. ಸೊ ಆ ಥರ ಝೀಬ್ರಾ ಕ್ರಾಸಿಂಗ್ ಅಂತ ನಾನೇನು ಫನಿಯಾಗಿ ಹೇಳಿದೆ, ಅದು ಸೀರಿಯಸ್ ನೋಟಲ್ಲಿ ಹೇಳ್ಬೇಕಂತಂದರೆ ನಿಮ್ಮ ಹೇರ್ ರೂಟೇ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ, ಅಲ್ಲಿ ಮೆಲನಿನ್ ಪ್ರೊಡಕ್ಷನ್ನೇ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಸೊ ಇಟ್ಸ್ ಫಾರ್ ಲೈಫ್ ಟೈಮ್, ಅದನ್ನ ರಿಕವರಿ ಮಾಡಕ್ ಆಗೋದೇ ಇಲ್ಲ. ಬಟ್ ಉಳ್ದಿದ್ ಹೇರ್ಸ್ ವೈಟ್ ಆಗ್ಬೋದಲ್ವಾ, ಯಾಕಾಗಲ್ಲ? ಅದು ಗ್ರೋತ್ ಆಗ್ತಾ ಬರುತ್ತಲ್ವಾ, ಬರ್ತಾ ಇರೋದೆಲ್ಲ ವೈಟ್ ಬಂದಿರುತ್ತೆ ಆಯ್ತಾ. ನೀವು ಹಚ್ಚಿರೋ ಕಲರ್ ಇದರಲ್ಲಿ ಇರುತ್ತಲ್ಲ ಅದು ಬ್ಲ್ಯಾಕ್ ಆಗಿರುತ್ತೆ, ನೆಕ್ಸ್ಟ್ ಗ್ರೋತ್ ಬಂದು ಅದು ವೈಟ್ ಆಗಿರುತ್ತೆ. ಸೊ ಹಾಗಾಗಿ ಅದು ಕೆಮಿಕಲ್ ಎಫೆಕ್ಟ್, ಅದು ಅಮೋನಿಯಾ ಹೋಗಿ ಅಲ್ಲಿ ರೂಟನ್ನು ಬರ್ನ್ ಮಾಡಿದಾಗ ನಿಮ್ಗೆ ಅದು ಹಾಗಾಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಓವರ್ಕಮ್ ಮಾಡೋದಕ್ಕೆ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡ್ಬಿಡ್ಬೇಕು. ಯಾಕಂದರೆ ಯಾವುದೇ ರೀತಿಯ ಸ್ಟ್ರೀಕಿಂಗ್, ಕಲರಿಂಗ್, ಸ್ಟ್ರೈಟ್ನಿಂಗ್, ಪರ್ಮಿಂಗ್, ಸ್ಮೂತ್ನಿಂಗ್ ಯಾವುದೇ ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ ಮಾಡಿಸಿದ್ರು ಒನ್ಸ್ ಇಟ್ ಈಸ್ ಕೆಮಿಕಲಿ ಟ್ರೀಟೆಡ್ ಆಲ್ವೇಸ್ ಕೆಮಿಕಲಿ ಟ್ರೀಟೆಡ್ ಅಂತ ಹೇಳ್ತೀವಿ, ಒರಿಜಿನ್ ಹೇರ್ ಅಲ್ಲ ಅದು. ಮತ್ತೀಗ ರೂಟ್ಸಿಗೆಲ್ಲ ಏನು ಮಾಡಬಹುದು? ಈಗ ನಾನು ಹೇಳ್ಕೊಟ್ನಲ್ಲ ನೀಲ ಶಂಖಪುಷ್ಪ, ಅದು ಅದರದ್ದು ಟಾನಿಕ್ ಥರ ಮಾಡಿಕೊಂಡು ಟೋನರ್ ಥರ ಹಿಂಗೆ ನೀಟಾಗಿ ಹೇರ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ರೆ ಅದು ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಂದರೆ ರಿವರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. 100% ಹೇಳೋಕ್ಕಾಗಲ್ಲ, 100% ಹೇಳೋಕ್ಕಾಗಲ್ಲ. ಯಾಕಂದರೆ ಒನ್ಸ್ ಇಟ್ ಇಸ್ ಡ್ಯಾಮೇಜ್ಡ್ ಅಲ್ವಾ, ಅದು ಅಷ್ಟು ಅಮೋನಿಯಾ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಹಾಗಾಗಿ ಸತತವಾಗಿ 25 ವರ್ಷದಿಂದ ನಮ್ಮ ಪಾರ್ಲರಲ್ಲಿ ಕಲರಿಂಗ್, ಸ್ಟ್ರೇಟ್ನಿಂಗ್, ಪರ್ಮಿಂಗ್, ಸ್ಮೂತ್ನಿಂಗ್, ಈವನ್ ಫೇಸ್ಗೆ ಬ್ಲೀಚ್ ಕೂಡ ನಾವು ಮಾಡೋದೇ ಇಲ್ಲ. ಕ್ಲೈಂಟ್ಸಿಗೆ ನಾವು ಮಾಡೋದು ಆ ಸರ್ವಿಸ್ನೇ ಮಾಡಲ್ಲ. ಯಾಕಂದರೆ ನನ್ನನ್ನು ನಂಬಿ ಬಂದಿರ್ತಾರೆ, ಅವ್ರ ಹತ್ರ ದುಡ್ಡು ತೊಗೊಂಡು ನನಗೆ ವಿಷ ಅಂತ ಗೊತ್ತಿದ್ರು ಇದನ್ನು ಕೊಡೋದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಇದು ಯಾವ ಸರ್ವಿಸ್ನು ಮಾಡೋದಕ್ಕೆ ಹೋಗಲ್ಲ. ಆಮೇಲೆ ಕೇಳ್ಕೊಂಡು ಬಂದಿರ್ತಾರೆ ಅನ್ಕೊಳ್ಳಿ, ಇವಾಗ ನಂಗೆ ಇದು ಕಲರ್ ಬೇಕು ಅಥವಾ ಬರ್ಗಂಡಿ ಕಲರ್ ಬೇಕು ಅಂತ ಕೂರಿಸಿ ಅವ್ರನ್ನ ಕೌನ್ಸಿಲಿಂಗ್ ಮಾಡಿಬಿಟ್ಟು ಆಯುರ್ವೇದಕ್ಕೆ ಕನ್ವರ್ಟ್ ಮಾಡಿರ್ತೀವಿ. ಮನೇಲಿ ಈ ಥರದ್ದೆಲ್ಲ ನೀವು ಟ್ರೈ ಮಾಡ್ಬೋದು, ಇದನ್ನೆಲ್ಲ ಮಾಡ್ಕೊಳ್ಳಿ. ಅಥವಾ ಪಾರ್ಲರಲ್ಲೇ ಬೇಕು ಅಂದರೆ ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಅನ್ಸುತ್ತೆ ಮೆಹಂದಿ ಹಾಕೊಳ್ಳಿ, ಇಲ್ಲ ಅಂತಂದರೆ ಇವನ್ ಬೀಟ್ರೂಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಬರ್ಗಾಂಡಿನೇ ಇಷ್ಟ ಅನ್ನೋದಾದರೆ ಬೀಟ್ರೂಟ್ ಸಿಪ್ಪೆ ಬರುತ್ತಲ್ಲ, ಚೆನ್ನಾಗಿ ಬೀಟ್ರೂಟ್ ಸಿಪ್ಪೆನ ನೀವು ಚೆನ್ನಾಗಿ ಕುದಿಸ್ಬೇಕು. ಕೆಲವು ಸತಿ ಮಿಕ್ಸಿಗೆ ಹಾಕ್ತೀವಿ ನಾವು ಕುದಿಸಿ, ಅದು ಸಿಪ್ಪೆ ಬೀಟ್ರೂಟದ ಸಿಪ್ಪೆಲೇ ಜಾಸ್ತಿ ಮೆಲನಿನ್ ಇರೋದು. ಸೊ ಬೀಟ್ರೂಟ್ ಸಿಪ್ಪೆನ ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಆ ನೀರನ್ನು ನೀವು ಹೇರ್ ಸ್ಪ್ರೇ ಥರನೂ ನೀವು ಮಾಡ್ಕೊಳ್ತಾ ಬರ್ಬೋದು. ಇಲ್ಲಾಂದರೆ ಆ ಕುದಿಸಿರೋಂಥ ನೀರಲ್ಲಿ ಮೆಹಂದಿನ ಕಲಸಿ ನೀವು ಅಪ್ಲೈ ಮಾಡಿಕೊಂಡ್ರೆ ನ್ಯಾಚುರಲ್ ಬರ್ಗಂಡಿ ಕಲರ್ ಆಗುತ್ತೆ. ಸೊ ಇದೆಲ್ಲ ಟ್ರೀಟ್ಮೆಂಟ್ಸ್ಗಳನ್ನ ನೀವು ಈಗಲೇ ಟ್ರೈ ಮಾಡಿದ್ರೆ ಅಂದರೆ ಪ್ರಿವೆನ್ಷನ್ ಅಂತೂ ಆಗುತ್ತೆ, ಹೇರ್ ಪ್ರೊಟೆಕ್ಷನ್ ಆಗುತ್ತೆ, ಮತ್ತು ಸ್ಟೈಲಿಶ್ ಆಗಿ ಕಾಣಿಸ್ತಾ ಇರ್ಬೋದು. ಆ ಥರ ಎಲ್ಲ ಮನೇಲಿ ಸಿಗುತ್ತೆ. ಸೊ ಇವಾಗ ನ್ಯಾಚುರಲಿ ಹೇರ್ ಕರ್ಲ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಈಸಿ, ಬಟ್ ಸ್ಟ್ರೈಟ್ನಿಂಗ್ ಮಾಡೋದು ತುಂಬಾ ಕಷ್ಟ ನ್ಯಾಚುರಲ್ ಆಗಿ. ಸೊ ನ್ಯಾಚುರಲ್ ಆಗಿ ಸ್ಟ್ರೈಟ್ನಿಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೋದು? ತುಂಬಾ ಈಸಿ ಆಕ್ಚುಲಿ. ಬೇರೆ ಕೆಮಿಕಲ್ ಓರಿಯೆಂಟೆಡ್ ಅಲ್ಲಿ ಪ್ರೋಸೆಸ್ ಜಾಸ್ತಿ ಇರುತ್ತೆ. ಕೆಮಿಕಲಿ ಟ್ರೀಟೆಡ್ ಹೇರ್ಸ್ಗಳಿಗೆ ಅಂದ್ರೆ ನಾವು ಅದನ್ನ ಸ್ಟ್ರೈಟ್ನಿಂಗ್ ಮಾಡೋದಾಗ್ಲಿ ಅದೆಲ್ಲ ಪ್ರೋಸೆಸ್ ತುಂಬಾ ಲೆಂತಿ ಇರುತ್ತೆ ಅಂಡ್ ಇಟ್ಸ್ ವೆರಿ ಹಾರ್ಮ್ಫುಲ್. ಅಂದರೆ ನ್ಯಾಚುರಲ್ ಆಗಿರೋದನ್ನ ಉಲ್ಟಾ ನಾವು ಮಾಡ್ತೀವಲ್ಲ, ಕರ್ಲಿನ ಸ್ಟ್ರೈಟ್ ಮಾಡೋದು ತಪ್ಪು, ಸ್ಟ್ರೈಟ್ನ ಕರ್ಲಿ ಮಾಡೋದು ತಪ್ಪು. ವಿಚ್ ಇಸ್ ನ್ಯಾಚುರಲ್, ದಟ್ ಈಸ್ ಬ್ಯೂಟಿಫುಲ್. ಅಂದರೆ ಕಾನ್ಫಿಡೆಂಟಾಗಿ ನಾವು ಕ್ಯಾರಿ ಮಾಡ್ಬೇಕಷ್ಟೇ. ಈಗ ನಾನು ಹೇಗಿದ್ದೀನೋ ನಾನು ಹಾಗೆ ಚೆನ್ನಾಗಿರ್ತೀನಿ. ಯಾರ್ದೋ ನೋಸ್ ಚೆನ್ನಾಗಿರುತ್ತೆ ಅಂತ ನೋಸ್ ಜಾಬ್ ಮಾಡಿಸ್ಕೊಳ್ಳೋದು, ನಾನು ಸಣ್ಣ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ನನ್ನ ಐಡೆಂಟಿಟಿನೇ ನಾನು ಕಳ್ಕೊಳ್ಬಾರ್ದು. ನಾನು ಹೇಗಿದ್ದೀನೋ ಹೌ ಐ ಆಮ್, ಐ ಆಮ್ ಬಾರ್ನ್ ಲೈಕ್ ದಿಸ್ ಆ್ಯಂಡ್ ಐ ಆಮ್ ಬ್ಯೂಟಿಫುಲ್ ಅನ್ನೋದು ಕಾನ್ಫಿಡೆನ್ಸ್ ಫಸ್ಟು ಡೆವಲಪ್ ಮಾಡಬೇಕು. ಇವಾಗ ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡೋಕ್ಕೆ, ಈಗ ಕೊರಿಯನ್ ಕಲ್ಚರ್ನ ಫಾಲೋ ಮಾಡೋಕ್ಕೋಸ್ಕರ ಎಲ್ಲ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ತಾರೆ. ಕೆರಾಟಿನ್ ಟ್ರೀಟ್ಮೆಂಟು, ನಾನೋಪ್ಲಾಸ್ಟಿಯಾ ಟ್ರೀಟ್ಮೆಂಟ್, ಇದೆಲ್ಲ ಹೇರಿಗೆ ಮಾಡಿಸ್ತಾ ಇದ್ದಾರೆ. ಇದರಿಂದ ಸ್ಟ್ರೈಟ್ ಕಾಣಿಸ್ಲಿ ಅನ್ನೋ ಕಾರಣಕ್ಕೋಸ್ಕರನೇ. ಬಟ್ ಅದು ಎಷ್ಟು ಕೆಮಿಕಲ್ ಇರುತ್ತೆ ಅಂದರೆ, ಒಂದು ಅಂದರೆ ಪಾರ್ಲರ್ಗಳಲ್ಲಿರೋ ಕರಾಳ ಸತ್ಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೇಳಿದ್ರಲ್ಲ ಸ್ಟ್ರೈಟ್ನಿಂಗ್ ಎಲ್ಲ ತುಂಬ ಇದು ಅಂತ, ನ್ಯಾಚುರಲಿ ಮಾಡಿದಾಗ ನಮ್ಮ ಕೈನೂ ಸ್ಮೂತ್ ಆಗಿಬಿಡುತ್ತೆ. ನ್ಯಾಚುರಲ್ ಕಂಡೀಷನರ್ ನಾನು ಇವಾಗ ಹೇಳ್ಕೊಡ್ತೀನಿ ಸೀಕ್ರೆಟ್. ಸೊ ಅದು ಮಾಡಿದಾಗ ನಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ, ಯಾವ ಗ್ಲೌಸ್ ನೆಸೆಸರಿನೂ ಇರೋದಿಲ್ಲ. ಅದೇ ನ್ಯಾನೋಪ್ಲಾಸ್ಟಿ ಆಗಿರ್ಬೋದು, ಕೆಮಿಕಲ್ ಓರಿಯೆಂಟೆಡ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡುವಾಗ ತುಂಬಾ ಕೆಮಿಕಲ್ಸ್ಗಳು ಯೂಸ್ ಮಾಡ್ತೀವಿ. ಹೀಟು ಯೂಸ್ ಮಾಡ್ತೀವಿ, ಆಮೇಲೆ ಅದಕ್ಕೆ ನ್ಯೂಟ್ರಲೈಸರ್ಸ್ ಅಂತೆಲ್ಲ ಯೂಸ್ ಮಾಡ್ತೀವಿ. ಅದನ್ನು ನೀವು ಬೇರ್ ಹ್ಯಾಂಡಲ್ ಮಾಡಿದ್ರೆ ನಾವು ರಾತ್ರಿ ಊಟ ಮಾಡೋಕ್ಕಾಗಲ್ಲ, ಅಷ್ಟು ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಆ್ಯಸ್ ಎ ಬ್ಯೂಟಿಷಿಯನ್ ನಾನು ಹೇಳ್ತಾ ಇರೋದು. ಆಮೇಲೆ ನಮ್ಗೆ ಕ್ಯೂಟಿಕಲ್ಸ್ ಎಲ್ಲ ಪೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಿನಕ್ಕೆ 1-2-3 ಮಾಡಿಬಿಟ್ರೆ ಅಂತೂ ಇಡೀ ದಿನ ಈಗ ಮೆಣಸಿನ್ಕಾಯಿನೆಲ್ಲ ಅರ್ಧಾಗಿ ಹೇಗಾಗ್ತಾ ಇರುತ್ತೋ ಅಂತ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಪಾರ್ಲರ್ಗಳಲ್ಲಿ ಸರ್ಜಿಕಲ್ ಗ್ರೇಡ್ ಗ್ಲೌಸ್ ಹಾಕ್ಕೊಂಡೆ ಆ ಟ್ರೀಟ್ಮೆಂಟ್ ಮಾಡೋದು. ಇಮ್ಯಾಜಿನ್, ನಾನು ನನ್ನ ಪ್ರೊಟೆಕ್ಷನ್ಗೋಸ್ಕರ ಸರ್ಜಿಕಲ್ ಗ್ಲೌಸ್ ಹಾಕೊಳ್ತೀನಿ, ಆದರೆ ವಾಟ್ ಅಬೌಟ್ ಯುವರ್ ಹೇರ್? ನಾನು ನಿಮಗೆ ಡೈರೆಕ್ಟಾಗಿ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದಾಗ ನನ್ನ ಕೈ ಇಷ್ಟೊಂದು ಡ್ಯಾಮೇಜ್ ಆಗುತ್ತೆ ಅಂದರೆ ನಿಮ್ಮ ಹೇರ್ ಎಷ್ಟು ಡ್ಯಾಮೇಜ್ ಆಗಿರ್ಬೋದು. ಹೌದಲ್ವಾ? ಸೊ ಅದೆಲ್ಲ ಆಗುತ್ತೆ. ಅದನ್ನು ತುಂಬ ಜನ ಯಾರು ಮುಕ್ತವಾಗಿ ಹೇಳಲ್ಲ. ಮಾಡಿಸ್ಕೊಳ್ಳೋರು ಅಷ್ಟೇ ಚೆನ್ನಾಗಿ ಮಾಡಿಸ್ಕೊಂಡಿರ್ತಾರೆ, ಆಮೇಲೆ ಅವ್ರಿಗೆ ಆಗೋ ಸೈಡ್ ಎಫೆಕ್ಟ್ನ ಬೇರೆಯವ್ರಿಗೆ ಹೇಳಿದ್ರೆ ಯಾಕೆ ಮಾಡಿಸ್ಕೊಂಡೆ ನೀನು, ಅದಕ್ಕೆ ಮಾಡಿಸ್ಕೊಳ್ಬಾರ್ದು ಅಂತ ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಏನೂ ಆಗಲಿಲ್ಲಪ್ಪ ನನಗೆ ಮಾಡಿಸ್ಕೊಂಡೆ, ನನಗೆ ಏನೂ ಆಗಿಲ್ಲ ಅಂತ ಸುಳ್ಳು ಹೇಳ್ತಾರೆ. ವಾಸ್ತವವಾಗಿ ನಮ್ಮ ಹತ್ರ ಬಂದಿರ್ತಾರೆ ಟ್ರೀಟ್ಮೆಂಟ್ಗೆ, ಈ ಥರ ಕೆಮಿಕಲ್ ಹಾಕಿಸ್ಕೊಬಿಟ್ಟಿದ್ವಿ, ಅದಕ್ಕೇನಾದರೂ ಟ್ರೀಟ್ಮೆಂಟ್ ಕೊಡಿ ಅಂತ ಅವ್ರು ಬಂದಿರ್ತಾರೆ. ಸೊ ಹಾಗಾಗಿ ನಾನು ಹೇಳೋದು
ಕೆಮಿಕಲ್ ಟ್ರೀಟ್ಮೆಂಟ್ ಬೇಡವೇ ಬೇಡ. ಯಾವುದು ಕಲರಿಂಗ್, ಸ್ಟ್ರೈಟ್ನಿಂಗ್, ಪರ್ಮಿಂಗ್, ಸ್ಮೂತ್ನಿಂಗ್ ಯಾವುದು ಬೇಕಾಗಿಲ್ಲ. ಹಾಗೊಂದು ವೇಳೆ ಸ್ಟ್ರೇಟ್ ಹೇರ್ ಇಷ್ಟ ಅಥವಾ ಸ್ವಲ್ಪ ಫ್ರಿಝಿನೆಸ್ನೆಲ್ಲ ಕಡಿಮೆ ಮಾಡಿಬಿಟ್ಟು ನೀಟಾಗಿ ಪ್ರೆಸೆಂಟಬಲ್ ಆಗಿ ಕಾಣಿಸ್ಬೇಕು ಅಂತ ಅನ್ನೋದಾದರೆ ಅಗಸೆ ಬೀಜ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಿ, ಅದನ್ನು ನಾವು ಇಂಟರ್ನೆಟಲ್ಲೆಲ್ಲ ನೋಡ್ದಂಗೆ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಸ್ಕ್ವೀಸ್ ಮಾಡಿ ಬರೀ ಜೆಲ್ ಮಾತ್ರ ತೊಗೊಂಡು ಮಾಡೋದು ಫೂಲಿಶ್ನೆಸ್. ಬಿಕಾಸ್ ಅದರಲ್ಲಿ ಒಮೆಗಾ 3 ಇರೋದು, ರೆಸನಾಲ್ ಇರೋದು ಎಲ್ಲ ಸಿಪ್ಪೆಲೆ. ನಾವು ಬರೀ ಜೆಲ್ ಅಷ್ಟೇ ತಗೊಳ್ತೀವಿ ಅಂತೆಲ್ಲ ಸ್ಕ್ವೀಸ್ ಮಾಡೋದನ್ನೆಲ್ಲ ಮಾಡೋದು ಒಂದು ಅಂದರೆ ಹೆಕ್ಟಿಕ್ ಕೆಲಸ ಕೂಡ. ಮತ್ತು ಅದರದ್ದು ತತ್ವ ಎಲ್ಲ ತೆಗೆದ್ಮೇಲೆ ನೀವು ಹಚ್ಚಿ ಏನು ಪ್ರಯೋಜನವೂ ಇರೋದಿಲ್ಲ. ಸೊ ಇಡೀ ಅಂದರೆ ಸಿಂಪಲ್ ಅಗಸೆ ಬೀಜನ ಸ್ವಲ್ಪ ಬಿಸಿ ಮಾಡಬೇಕು, ತಣ್ಣಗಾದ ನಂತರ ಪೌಡ್ರ್ ಮಾಡಿ ಎತ್ತಿಟ್ಕೊಂಡ್ರೆ 3 ತಿಂಗಳು ಬರುತ್ತದು. ಸೊ ಅದನ್ನು ನಾವು ಯಾವಾಗೆಲ್ಲ ಹೇರ್ ವಾಶ್ ಮಾಡ್ತೀವೋ ಆವಾಗ ರಾತ್ರಿ ಎಲ್ಲ ಸೋಕ್ ಮಾಡೋ ಅಗತ್ಯನೂ ಇರೋದಿಲ್ಲ. ಜಸ್ಟ್ ಬಿಸಿ ಮಾಡಬೇಕು, ಅದು ಪೌಡ್ರ್ ಹಾಕ್ಬಿಟ್ಟು 2 ನೀರು ಹಾಕಿ ಬಿಸಿ ಮಾಡಬೇಕು. ಅದು ಜಲ್ಲಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸ್ವಲ್ಪ ಬೆಚ್ಚಗಿರೋದು ಅಂದರೆ ನಾವು ಟ್ಯಾಂಜಿಬಲ್ ಹೀಟ್, ಮುಟ್ಟಕ್ಕೆ ಸಾಧ್ಯ ಆಗೋಷ್ಟು ಸುಖೋಷ್ಣ ಅಂತ ಹೇಳ್ತೀವಿ. ಅಷ್ಟಿದ್ದಾಗ ನೀವು ರೂಟಿಂದ ಹಿಡಿದು ಹೇರ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು 20 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಬೇಕು. ಬಟ್ ಅಭ್ಯಂಗ ಶಾಸ್ತ್ರದಲ್ಲಿ ನೀವು ಯಾವುದೇ ರೀತಿಯ ಹೇರ್ ಪ್ಯಾಕ್ ಹಾಕೊಳ್ತೀರಾ ಅಂದರೆ 8 ಅವರ್ಸ್ ಮುಂಚೆನೇ ಎಣ್ಣೆ ಹಚ್ಚಿರಲೇಬೇಕು ತಲೆಯಲ್ಲಿ. ಹಾಗೆ ಡ್ರೈ ಹೇರ್ಗೆ ಮಾಡಲೇಬಾರ್ದು. ನೆತ್ತಿಗಾದರೂ ಅಟ್ಲೀಸ್ಟ್ ಎಣ್ಣೆ ಹಚ್ಚಿರಲೇಬೇಕು. ಯಾವುದೇ ನಾನು ಈಗ ಹೇಳ್ಕೊಟ್ಟಿರೋ ಯಾವುದೇ ಹೇರ್ ಪ್ಯಾಕ್ ಹಾಕೊಳ್ಳೋದಾದ್ರೂ ತಲೆಯಲ್ಲಿ ಎಣ್ಣೆ ಇರಲೇಬೇಕು. ಓಕೆ, ಎಣ್ಣೆ ಹಚ್ಬಿಟ್ಟು ನೀಟಾಗಿ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿ ಹೀಗೆ ಟರ್ಬನ್ ಶೇಪಲ್ಲಿ ಹಾಕೋಬಾರ್ದು. ನೀಟಾಗಿ ಅದನ್ನು ಸ್ಟ್ರೈಟಾಗಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಅಷ್ಟೇ, ಓವರಾಗಿ ಬಿಡಬಾರ್ದು. 20 ಮಿನಿಟ್ಸ್ ಬಿಟ್ಟು ರಿನ್ಸ್ ಆಫ್ ಮಾಡಿಬಿಡ್ಬೇಕು. ಇದರಿಂದ ಏನಾಗುತ್ತೆ ಅಂದರೆ ನ್ಯಾಚುರಲಿ ಸಿಲ್ಕಿ ಆಗುತ್ತೆ, ನ್ಯಾಚುರಲಿ ಸ್ಟ್ರೈಟ್ ಆಗುತ್ತೆ. ಹೇರ್ ಫಾಲಿಕಲ್ ಡ್ಯಾಮೇಜ್ ಆಗಿತ್ತು ಅಂದರೆ ಅದರ ರಿಪೇರಿ ಕೂಡ ಆಗುತ್ತೆ. ಸೊ ರೂಟ್ ಸ್ಟ್ರೆಂಥನಿಂಗ್ ಆಗುತ್ತೆ, ಡ್ಯಾಂಡ್ರಫ್ ರೆಡ್ಯೂಸ್ ಆಗುತ್ತೆ. ಇಷ್ಟೊಂದು ಅಡ್ವಾಂಟೇಜ್ ಇರುವಾಗ ವೈ ನಾಟ್ ಅಲ್ವಾ? ತುಂಬ ಮನೆಯಲ್ಲೇ ಸಿಗೋಂಥ ಸಿಂಪಲ್ ಇಂಗ್ರೀಡಿಯೆಂಟಿಂದನೇ ನೀವು ಹೇರ್ ಸ್ಟೈಲಿಂಗು ಅಥವಾ ಹೇರ್ ಸ್ಮೂತ್ನಿಂಗ್ ಎಲ್ಲ ಮಾಡ್ಕೊಳ್ಬೋದು. ಓಕೆ, ಇವಾಗ ಸ್ಪ್ಲಿಟ್ ಎಂಡ್ಸ್ ಮತ್ತು ಡ್ಯಾಂಡ್ರಫ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಜನಕ್ಕೆ, ನಮ್ಮ ವೀಕ್ಷಕರಲ್ಲೂ ಅಷ್ಟೇ, ಸ್ಪ್ಲಿಟ್ ಎಂಡ್ಸ್ ಹೇಗೆ ರೆಡ್ಯೂಸ್ ಮಾಡಬೇಕು, ಡ್ಯಾಂಡ್ರಫ್ ಹೇಗೆ ರೆಡ್ಯೂಸ್ ಮಾಡಬೇಕು ಅಂತೆಲ್ಲ ಅನ್ಕೋತಾ ಇರ್ತಾರೆ. ಅವ್ರಿಗೆ ಒಂದು ಆನ್ಸರ್ ಸಿಗ್ದಂಗೆ ಆಗುತ್ತೆ. ಫಸ್ಟ್ ಇದು ಯಾತಕ್ಕೆ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ಅದನ್ನು ಹೋಗ್ಸೋದು ತುಂಬ ಈಸಿ. ಓಕೆ, ಯಾರಿಗೆ ಸ್ಪ್ಲಿಟ್ ಎಂಡ್ಸ್ ಬರುತ್ತೆ ಅಥವಾ ಯಾರಿಗೆ ಡ್ಯಾಂಡ್ರಫ್ ಬರುತ್ತೆ ಅಂತಂದರೆ ಸ್ಕ್ಯಾಲ್ಪನ್ನ ತುಂಬ ಡ್ರೈ ಆಗಿ ಇಟ್ಕೊಂಡಿದ್ದಾಗ ಮಾತ್ರ. ಫಾರ್ ಎಕ್ಸಾಂಪಲ್ ನನಗೆ ಅಂದರೆ ನನ್ನ ಲೈಫ್ ಟೈಮಲ್ಲೇ ಡ್ಯಾಂಡ್ರಫ್ ಬಂದಿಲ್ಲ, ಸ್ಪ್ಲಿಟ್ ಎಂಡ್ಸು ಆಗಿಲ್ಲ. ಯಾತಕ್ಕೆ ಅಂತಂದರೆ ಇವತ್ತು ನಿಮ್ಮ ಪ್ರೋಗ್ರಾಮ್ ಬರೋಕ್ಕೋಸ್ಕರ ನೀಟಾಗಿ ಹೇರ್ ವಾಶ್ ಮಾಡಿದ್ದೀನಿ, ಬಟ್ ನಾಳೆನೇ ನಾನು ಹೇರ್ ಆಯಿಲ್ ಅಪ್ಲೈನೂ ಮಾಡಿಬಿಡ್ತೀನಿ, ಆಯಿತಾ? ಸೊ ಚೆನ್ನಾಗಿ ಹೇರಿಗೆ ನಾವು ಫಸ್ಟ್ ಕೊಡೋವಂಥ ಫುಡ್ಡೇ ಆಯಿಲ್. ಯಾವಾಗ ಆಯಿಲ್ ಕೊಡಲ್ಲ ನಮಗೆ ಅದು ಸ್ಕ್ಯಾಲ್ಪ್ ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ಸ್ಕ್ಯಾಲ್ಪ್ ತುಂಬ ಡ್ರೈ ಆಗುತ್ತೆ ಆವಾಗ ಫಸ್ಟ್ ಆಗೋದೇ ಡ್ಯಾಂಡ್ರಫ್. ಸ್ಕ್ಯಾಲ್ಪಲ್ಲಿ ಬ್ರೇಕ್ಔಟ್ಸ್ ಆಗುತ್ತೆ, ಹಾಗಾಗಿ ಡ್ಯಾಂಡ್ರಫ್ ಆಗುತ್ತೆ. ಡ್ಯಾಂಡ್ರಫ್ ಆಗಿ ಮತ್ತಷ್ಟು ನಾವು ಆಯಿಲ್ ಕೊಡಲಿಲ್ಲ, ಅದು ಇಂಡಿಕೇಶನ್ ಮಾಡ್ತಿದೆ ಅಂದ್ರೂ ನಾವು ಇಗ್ನೋರ್ ಮಾಡ್ತಿದ್ದೀವಿ ಅಂದಾಗ ಇಲ್ಲಿಂದ ಸೀಬಮ್ ಸಕ್ರೇಷನ್ ಆಗ್ತಾ ಇರುತ್ತಲ್ವ, ಎಲ್ಲ ಪ್ರತಿಯೊಂದು ಹೇರಿಗೂ ಅದರದೇ ಆದಂಥ ಆಯಿಲ್ ಗ್ಲ್ಯಾಂಡ್ ಇರುತ್ತೆ. ಆ ಆಯಿಲ್ ಗ್ಲ್ಯಾಂಡ್ ಮಾಲ್ ಫಂಕ್ಷನ್ ಅಂತ ಹೇಳ್ತೀವಿ. ಅದು ಮಾಲ್ ಫಂಕ್ಷನ್ ಆದಾಗ ನಿಮಗೆ ಹೇರಿಗೆ ಪೋಷಣೆ ಸಿಕ್ಕಲ್ಲ, ಆವಾಗ ಅದು ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ. ಅದು ಇಂಡಿಕೇಶನ್ನೇ. ಅಂದರೆ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾ ಇರುತ್ತೆ, ಇಗ್ನೋರ್ ಮಾಡಿದಷ್ಟು ಆಮೇಲೆ ಹೇರ್ ಫಾಲ್ ಆಗುತ್ತೆ, ಸ್ಕ್ಯಾಂಟಿನೆಸ್ ಆಗೋಗುತ್ತೆ. ಸೊ ಇದೆಲ್ಲ ಒಂದಕ್ಕೊಂದು ಚೈನ್ ಲಿಂಕ್. ಎಲ್ಲದಕ್ಕೂ ಒಂದೇ ಟ್ರೀಟ್ಮೆಂಟ್. ಆಯಿಲ್ ಅಭ್ಯಂಗ ಅಂತ ಹೇಳ್ತೀವಿ, ತೈಲ ಅಭ್ಯಂಗ ಅಂತ ಹೇಳ್ತೀವಿ. ಟೈಮೇ ಸಿಕ್ಲಿಲ್ವ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಚೆನ್ನಾಗಿ ಸ್ಕ್ಯಾಲ್ಪಿಗೆ ಆಯಿಲ್ ಹಾಕಿ ಮಸಾಜ್ ಕೊಟ್ಟು ಅದನ್ನು ಹಾಗೆ ಒಂದು 8 ಅವರ್ಸ್ ಆದರೂ ಬಿಟ್ಟು ಚೆನ್ನಾಗಿ ನ್ಯಾಚುರಲ್ ಪ್ರಾಡಕ್ಟಿಂದನೇ ಹೇರ್ನ ರಿನ್ಸ್ ಮಾಡೋದ್ರಿಂದ ಒಳ್ಳೆ ಹೇರ್ ಕಂಡೀಷ್ನಿಂಗ್ ಆಗುತ್ತೆ. ಸೊ ಸೀರೀಸ್ ಆಫ್ ಕೆಮಿಕಲ್ಸ್, ಶಾಂಪೂ ಆದಮೇಲೆ ಕಂಡೀಷ್ನರ್ ಆದಮೇಲೆ ಸೀರಮ್, ಹೀಟ್ ಪ್ರೊಟೆಕ್ಟರ್ ಅಂತ ಸೀರೀಸ್ ಆಫ್ ಕೆಮಿಕಲ್ ಹಚ್ಚೋ ಬದಲು ಸಿಂಪಲ್ ಟೆಕ್ನಿಕ್, ಆಯಿಲ್ ಅಪ್ಲೈ ಮಾಡಿ ಸೀಗೆಕಾಯಿಂದ ವಾಶ್ ಮಾಡಿ. ಈ ಸಿಂಪಲ್ ಟೆಕ್ನಿಕ್ ಅಜ್ಜಿ ಕಾಲದ್ದು ಹಾಗೆಲ್ಲ ಅಂತ ಅನ್ಕೋತಾರೆ, ಅದೇ ಶಾಶ್ವತ, ಅದೇ ಸೇಫ್ ಕೂಡ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಸೇಫ್ ಆಗಿರುತ್ತೆ. ಒಂದು ಆಯಿಲ್ ಅಪ್ಲಿಕೇಶನ್ ಇಸ್ ಅ ಮಸ್ಟ್, ಡ್ಯಾಂಡ್ರಫ್ ಹೋಗ್ಸೋದಕ್ಕಾಗಲಿ ಸ್ಪ್ಲಿಟ್ ಎಂಡ್ಸ್ ಹೋಗ್ಸೋದಕ್ಕಾಗಲಿ. ಆಮೇಲೆ ಒಂದು ಈಸಿ ಹೇರ್ ಪ್ಯಾಕ್ ಹೇಳ್ಕೊಡ್ತೀನಿ, ಇದೆರಡನ್ನು ರೆಡ್ಯೂಸ್ ಮಾಡೋದಕ್ಕೆ. ಇನ್ಸ್ಟೆಂಟ್ ಅಂದರೆ ಫಸ್ಟ್ ಏಡ್ ಅಂತ ಹೇಳ್ತೀವಲ್ವಾ, ಈಗಷ್ಟೇ ಡ್ಯಾಂಡ್ರಫ್ ಬಂದಿದೆ ಒಂಚೂರು ರಿಚಿಂಗ್ ಆಗ್ತಾ ಇದೆ ಅಂತ ಅನ್ನೋ ಅಷ್ಟೊತ್ತಿಗೆ ನಾವು 1 ಕಪ್ ಮೊಸರಿಗೆ 1 ಚಿಟಿಕೆಯಷ್ಟು ಪೆಪ್ಪರ್ ಹಾಕಬೇಕು, ಹಾಫ್ ಲೆಮನ್ ಜ್ಯೂಸ್, ಇದೆಲ್ಲದನ್ನು ಮಿಕ್ಸ್ ಮಾಡಬೇಕು. ಪೆಪ್ಪರ್ ಹಾಕಿದ ತಕ್ಷಣ ಉರಿಯಲ್ಲ ಅದೇನು, ಸೊ ಮಂದ ಪ್ರಕೃತಿ ಇರುತ್ತೆ ಕರ್ಡ್ಸು, ಹಾಗಾಗಿ ಅದು ಡೈಲ್ಯೂಟ್ ಆಗುತ್ತೆ. ಸೊ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಲೈಟ್ ಮಸಾಜ್ ಕೊಟ್ಟು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ವೆರಿ ಫಸ್ಟ್ ಅಟೆಂಪ್ಟಲ್ಲೇ ಅಪ್ ಟು 80% ಡ್ಯಾಂಡ್ರಫ್ ರೆಡ್ಯೂಸ್ ಆಗಿಬಿಡುತ್ತೆ, ಕಂಡೀಷ್ನಿಂಗು ಆಗುತ್ತೆ. ಸೊ ದಿಸ್ ಈಸ್ ವೆರಿ ಈಸಿ ಟೆಕ್ನಿಕ್, ಅಂದರೆ ಮನೇಲೆ ತುಂಬ ಫಾಸ್ಟಾಗಿ ಮಾಡ್ಕೊಳಕ್ಕಾಗುವಂಥ ಡ್ಯಾಂಡ್ರಫ್ ಟ್ರೀಟ್ಮೆಂಟ್. ಮತ್ತು ಇನ್ನೊಂದು ಟೆಕ್ನಿಕ್ ಏನಂತಂದರೆ ಇವಾಗ ತೆಂಗಿನಕಾಯಿಯಿಂದ ಮಾಡುವಂಥದ್ದು ಕಲ್ಪತರು ಫೇಶಿಯಲ್ ಅಂತ ಹೇಳ್ತೀವಲ್ಲ, ಅದೇ ಥರ ಕಲ್ಪತರು ಹೇರ್ ಸ್ಪಾ ಕೂಡ ನಾವು ಮಾಡ್ತೀವಿ. ಸೊ ತೆಂಗಿನಕಾಯಿನ ಚೆನ್ನಾಗಿ ಗ್ರೇಟ್ ಮಾಡ್ಬೋದು. ಇದರಲ್ಲಿ ಬಲ್ತಿರೋ ತೆಂಗಿನಕಾಯಿನ ಯೂಸ್ ಮಾಡಬೇಕು ಅಂತ ಇಲ್ಲ. ಸಮ್ಟೈಮ್ಸ್ ನಾವು ಈಗ ಎಳ್ನೀರು ಕುಡಿತೀವಲ್ಲ, ಅದ್ರ ದಪ್ಪ
ಕಾಯಿ ಅಂದರೆ ದೋಸೆಕಾಯಿ ಅಂತ ಏನು ಹೇಳ್ತೀವಿ, ಅದು ಬಿಸಾಡ್ಬಿಡ್ತೀವಿ, ಪಿತ್ತ ಆಗುತ್ತೆ ಅದಾಗುತ್ತೆ ಅಂತ. ಅದನ್ನು ತೊಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಹೇರ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ನೋಡಿ. ಕಂಡೀಷ್ನಿಂಗ್, ಸ್ಮೂತ್ನಿಂಗ್, ಡ್ಯಾಂಡ್ರಫ್ ರಿಡಕ್ಷನ್, ಸ್ಪ್ಲಿಟ್ ಆ್ಯಂಡ್ ರಿಡಕ್ಷನ್ ಅಟ್ ಎ ಟೈಮಲ್ಲಿ ಆಗುತ್ತೆ. ಮತ್ತು ಇದನ್ನು ಮನೇಲಿ ತುಂಬ ಜನ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಅದ್ರ ಜೊತೆ ಒಂದಷ್ಟು ಆಯುರ್ವೇದಿಕ್ ಹರ್ಬ್ಸ್ಗಳನ್ನ ಹಾಕಿ ಮಾಡೋದ್ರಿಂದ ಕಲ್ಪತರು ಹೇರ್ ಸ್ಪಾ ಅಂತ ತುಂಬ ಪಾಪ್ಯುಲರ್ ಸರ್ವಿಸ್ ನಮ್ಮ ಪಾರ್ಲರಲ್ಲೂ ಬಂದು ಅದನ್ನು ಮಾಡಿಸ್ಕೊಳ್ತಾರೆ. ಆ್ಯಂಡ್ ಫಸ್ಟ್ ಅಟೆಂಪ್ಟಲ್ಲೇ ತುಂಬ ಡಿಫ್ರೆನ್ಸ್ ಅಂತೂ ಕಾಣಿಸುತ್ತೆ ಇದರಲ್ಲಿ. ಓಕೆ. ಸೊ ಇದನ್ನೆಲ್ಲ ಮನೇಲಿ ಮಾಡ್ಕೊಳ್ಬೋದು. ಸೊ ಪಿಂಪಲ್ ರಿಡಕ್ಷನ್ ಹೇಗೆ ಮಾಡೋದು? ಪಿಂಪಲ್ ಬರೋದಕ್ಕೆ ಶಾಕಿಂಗ್ ರೀಸನ್ಸ್ಗಳನ್ನ ಹೇಳ್ತೀನಿ. ನಾನು ಏನು ಮಾಡಲ್ಲ, ಹಾಗೆ ಪಿಂಪಲ್ ಹೋಗಿಸ್ಬೇಕು ಅನ್ನೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಲ್ಲಿ ಯಾವ್ಯಾವುದೋ ಕೊರಿಯನ್ ಸ್ಕಿನ್ ಪಾಲಿಶಿಂಗ್ಗಳನ್ನೆಲ್ಲ ಮಾಡಿಸ್ಕೊಳ್ಳೋ ಬದಲು ಮನೇಲೇ ಇರೋಂಥ ಫೇಸ್ ಪ್ಯಾಕ್ ಆಗಿ ಆ್ಯಂಡ್ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡಿದ್ರೆ ಸ್ಕಿನ್ ವೈಟ್ನಿಂಗ್, ಟೈಟ್ನಿಂಗ್, ಬ್ರೈಟ್ನಿಂಗ್ ಆಗುತ್ತೆ, ಹೇರ್ ಕೂಡ ಶೈನಿಂಗ್ ಆಗುತ್ತೆ, ಡ್ಯಾಂಡ್ರಫ್ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ವಿ ಡೋಂಟ್ ಸಪೋರ್ಟ್ ಕೊರಿಯನ್ ಸ್ಕಿನ್, ವಿ ಸಪೋರ್ಟ್ ಇಂಡಿಯನ್ ಗ್ಲಾಸಿ ಸ್ಕಿನ್. ಅಂದರೆ ಒಂದು ಕಂಪನಿದು CEO-ಗಿಂತ ನಾನು ಜಾಸ್ತಿ ಅರ್ನ್ ಮಾಡ್ತಿದ್ದೀನಿ. ಮೇಕಪ್ ಎಲ್ಲ ಮಾಡಿರ್ತಾರೆ, ಎಡಿಟೆಡ್ ವಿಡಿಯೋಸ್ನ ಹಾಕ್ತಾರೆ. ಸೊ ನಾನು ಏನು ಮಾಡ್ತೀನೋ ಅದನ್ನೇ ಹಾಕಬೇಕು. ನನ್ನ ಕೆಪಾಸಿಟಿ ಇಷ್ಟು, ನಾನು ಈ ಥರ ನಿಮಗೆ ವರ್ಕ್ ಮಾಡಿ ತೋರಿಸ್ತೀನಿ, ನಾನು ಹಿಂಗೇನೆ ತೋರಿಸ್ತೀನಿ. ಅಂದರೆ ನಿಮ್ಗೆ ಬ್ರೈಡಲ್ ನಾನು ಔಟ್ಪುಟ್ ಹೀಗೆ ಕೊಡೋದು. ಒಂದು ದಾರಿ ಹುಡುಕಬೇಕು ಅಂತ ಮನಸ್ಸು ಮಾಡಿದ್ರೆ ಇದರಲ್ಲಿ ಓಷನ್ಸ್ ಆಫ್ ಅಪರ್ಚುನಿಟಿ ಇದೆ ಮೇಕಪ್ ಇಂಡಸ್ಟ್ರೀಲಿ. ಸೊ ತುಂಬ ಜನ ಹಾಗೆ ಅನ್ಕೋತಾರೆ, ಮೇಕಪ್ ಆರ್ಟಿಸ್ಟ್ ಆದ ತಕ್ಷಣ ಹೇರ್ ಕಲರ್ ಮಾಡಿಸ್ಕೊಂಡು, ನೈಲ್ ಆರ್ಟ್ ಮಾಡಿಕೊಂಡು, ನಾನೇ ಗ್ರೂಮ್ ಮಾಡ್ಕೊಳ್ಳೋದರಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು, ದುಡ್ಡು ವೇಸ್ಟ್ ಮಾಡ್ಕೊಂಡು ಇನ್ನೊಬ್ಬರನ್ನ ಪ್ರೂವ್ ಮಾಡೋಂಥ ಅಗತ್ಯ ಇಲ್ಲ.